ಶಾಂತಿನಗರದ ಕೆಎಚ್ ರಸ್ತೆಯಲ್ಲಿರುವ ಪ್ರಾದೇಶಿಕ ಆಯುಕ್ತರ ಕಚೇರಿ ಬಳಿ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಅರ್ಜುನ್ ಗೋಪಾಲಯ್ಯ ಹಾಗೂ ರಾಜ್ಯಾಧ್ಯಕ್ಷರಾದ ಕೆಂಚಯ್ಯ ಮತ್ತು ತಂಡದವರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಬೆಂಗಳೂರು ನಗರದ ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯಲ್ಲಿ ಸರ್ಕಾರಿ ಗೋಮಾಳ, ಗುಂಡುತೋಪು, ಕೆರೆ ಒತ್ತುವರಿ ಮುಂತಾದ ಸರ್ಕಾರಿ ಜಾಗದ ಭೂ ಕಬಳಿಕೆಗೆ ಕಾರಣರಾದ ಅಕ್ರಮಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸುತ್ತಿರುವ ಹಾಗೂ ಬೆಂಬಲಿಸುತ್ತಿರುವ ಉಪ ತಹಶೀಲ್ದಾರ್ ದೀಪಕ್ ನಾರಾಯಣ್, ಆರ್ಐ ಕಿರಣ್ ಕುಮಾರ್ ಹಾಗೂ ವಿಎ ಮಂಜುನಾಥ್ ಕೆ ಇವರನ್ನು ಅಮಾನತುಗೊಳಿಸಿ ಸೂಕ್ತ ಕಾನೂನು ರೀತಿಯಲ್ಲಿ ಶಿಸ್ತಿನ ಕ್ರಮ ಜರುಗಿಸಬೇಕು ಹಾಗೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನು ಉಳಿಸಬೇಕು ಎಂದು ಒತ್ತಾಯಿಸಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸರ್, ಇವತ್ತು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ವತಿಯಿಂದ ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹೋಬಳಿಯಲ್ಲಿರ್ತಕ್ಕಂತಹ ಉಪ ತಹಸೀಲ್ದಾರರು ದೀಪಕ್ ನಾರಾಯಣನ ಕರ್ಮಕಾಂಡವನ್ನು ಬಿಚ್ಚಿಡ್ಲಿಕ್ಕೆ ಅಂತ ಅಂದ್ಬಿಟ್ಟು ನಾವೀಗ ಆಲ್ರೆಡಿ ಡಿಸೆಂಬರ್ 22ನೇ ತಾರೀಕು RC ಅವ್ರಿಗೆ, DC ಅವ್ರಿಗೆ, ತಹಸೀಲ್ದಾರ್ರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ರೆ ಇವರು ಯಾವುದೇ ರೀತಿ ಕ್ಯಾರೆ ಅಂದಿಲ್ಲ, ನಮ್ಮ ಮನವಿಗೆ ಸ್ಪಂದಿಸ್ತಾ ಇರೋದಕ್ಕೋಸ್ಕರ ನಾವು ಇವತ್ತು ಒಂದು ಸಾಂಕೇತಿಕ ಹೋರಾಟ ಇಟ್ಕೊಂಡು, ಪ್ರತಿಭಟನೆ ಇಟ್ಕೊಂಡು ಅದ್ರ ಮುಖದ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಸರ್. ಮುಖ್ಯವಾಗಿ ಅಂತಂದರೆ ಉಪ ತಹಸೀಲ್ದಾರರು ದೀಪಕ್ ನಾರಾಯಣ್ ಮತ್ತು ಮಂಜು VA ವಿಲೇಜ್ ಅಧಿಕಾರಿ ಇದ್ದಾರಲ್ಲ ಅವರು, ಮಂಜುನಾಥ್ ಅಂತ, ಮತ್ತು ಕಿರಣ್ ಕುಮಾರ್, 3 ಜನ ಸೇರ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ಇವರು ಈ ಸರ್ಕಾರಿ ಗೋಮಾಳ ಜಾಗ, ಗುಂಡುತೋಪು, ಕೆರೆ ಒತ್ತುವರಿ, ಬೇಗೂರಲ್ಲಿರ್ತಕ್ಕಂಥ ಎಷ್ಟು ಸರ್ವೆ ನಂಬರು ಸರ್ಕಾರಿ ಜಾಗಗಳಿದೆ ಅದನ್ನೆಲ್ಲ ನಕಲಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ದುಡ್ಡಿರೋಂಥವ್ರು ಮಾರ್ಕೊಬಿಟ್ಟಿದ್ದಾರೆ. ಆ ಸರ್ಕಾರಿ ಜಾಗಗಳಲ್ಲಿ ಬಿಲ್ಡಿಂಗ್ಗಳು ಕಟ್ತಾಯಿದ್ದಾರೆ. ಇದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಯಾರು ಕ್ರಮ ತಗೊಳ್ಳಿ ಅಂತ ಕಂಪ್ಲೇಂಟ್ ಕೊಡ್ತಾರೆ ಅವ್ರ ಮೇಲಿನ ಗುಂಡಗಳನ್ನ ಬಿಟ್ಟು ಅವ್ರಿಗೆ ಎದುರಿಸೋದು ಮತ್ತು ತಿರ್ಗಿ ಅವ್ರಿಗೆ ದಬ್ಬಾಳಿಕೆ ಮಾಡೋದು ಅಂತ ಆ ಥರ ಕೆಲಸಗಳು ಮಾಡ್ತಿದ್ದಾರೆ. ಮತ್ತು ತಿರ್ಗಿ ಅಲ್ಲಿ ಸರ್ಕಾರಿ ಜಾಗಕ್ಕೆ ಇವರು ಈ ಡಬ್ರಿಗಳು ಬರ್ತದಲ್ಲ, ಅವಶೇಷಗಳು ಸಿಗುತ್ತೆ ಗೊತ್ತಾ, ಬಿಲ್ಡಿಂಗೆಲ್ಲ ಹೊಡೆದಿದ್ದು, ಅದನ್ನೆಲ್ಲ ತಗೊಂಡು ಒಂದು ಇದಕ್ಕೆ ಟಿಪ್ಪರ್ಗೆ 500 ರೂಪಾಯಿ ಅಂತ ಫಿಕ್ಸ್ ಮಾಡ್ಕೊಂಡು ದಿನಕ್ಕೊಂದು 50 ಗಾಡಿಗಳು ಬರ್ತವೆ. ಅದನ್ನು ತಗೊಂಡು ಬಂದು ಅಲ್ಲೆಲ್ಲ ಸರ್ಕಾರಿ ಜಾಗದಲ್ಲಿ ಸುರಿಯೋದು ಎಲ್ಲ ತುಂಬಿಟ್ಟಿದ್ದಾರೆ. ಇದ್ರ ವಿರುದ್ಧ ಕೇಳೋಕೋದಕ್ಕೆ ಅವರು ಯಾರಿಗೂ ಇವರು ಅಧಿಕಾರಿಗಳನ್ನೆಲ್ಲ, ತಹಸೀಲ್ದಾರರು ಮತ್ತು ಇವರು ಮೇಲಧಿಕಾರಿಗಳು ಯಾರಿದ್ದಾರೆ AC DC ಅವ್ರನ್ನೆಲ್ಲ ಬುಕ್ ಮಾಡ್ಕೊಬಿಟ್ಟು ಇವ್ರ ಮೇಲೆ ಕ್ಯಾರೆ ಅನ್ನಲ್ಲ. ಈ ದೀಪಕ್ ನಾರಾಯಣನ್ ಏನು ಮಾಡಿದ್ದಾನೆ, ಸುಮಾರು ಒಂದು 15 ಜನ ಎಲ್ಲ ಆಫೀಸರ್ಗಳನ್ನ ಅವ್ರ ಕೈ ಕೆಲ ಹಂತದಲ್ಲಿರೋನೆಲ್ಲರೂ ಸಸ್ಪೆಂಡ್ ಮಾಡಿಸಿದ್ದಾನೆ. ಮತ್ತು ತಿರ್ಗಾ ಅವರು ಅಲ್ಲಿ ಕೆಲಸ ಮಾಡೋದಕ್ಕೆ ಬೇನಾಮಿಗಳನ್ನ, ಈ ಔಟ್ಸೋರ್ಸ್ ಇರ್ತಾರಲ್ಲ ಅಂಥವ್ರ ಕೈಲಿ ವಸೂಲಿ ಮಾಡಿಸೋದು ಎಲ್ಲ ಕಡೆ. ಈಗೇನು ನಾನೇನು ಎಷ್ಟೊಂದು ಆರೋಪ ಮಾಡಿದೆ ಅವ್ರನ್ನ ಡೈರೆಕ್ಟಾಗಿ ಹೋಗೋಕ್ಕಾಗಲ್ವಲ್ಲ, ಅವನ ಹತ್ರ ಕೆಲಸ ಯಾರು ಮಾಡ್ತಿದ್ದಾರೆ ಅವ್ರ ಮುಖಾಂತರ ಹೋಗಿ ವಸೂಲಿ ಮಾಡ್ಕೊಂಡು ಬಂದು ಇಟ್ಕೊಳ್ಳೋದಕ್ಕೆ ಅಂಥವ್ರನ್ನ ಮಾತ್ರ ಇಟ್ಕೊಂಡು ನಿಜವಾದ ಸರ್ಕಾರಿ ನೌಕರನ್ನ ಸಸ್ಪೆಂಡ್ ಮಾಡಿಸಿ ಇದ್ರ ವಿರುದ್ಧ ಯಾರು ಕೂಡ ಧ್ವನಿ ಎತ್ತಕ್ಕಾಗಲ್ಲ. ಅಧಿಕಾರಿಗಳಿಗೂ ಸಮಸ್ಯೆ ಮಾಡ್ತಿದ್ದಾನೆ ಮತ್ತು ಇದ್ರ ಸಾರ್ವಜನಿಕರಿಗೂ ಕೂಡ ಸಮಸ್ಯೆ ಮಾಡ್ತಿದ್ದಾನೆ. ಇವನ್ನ ಅಟ್ಟಹಾಸ ತಡೆಯೋಕ್ಕಾಗ್ದಿರ ಇದ್ರ ಮುಂದೆ ಇವ್ರಿಗೆ ಒಂದು ಬ್ರೇಕ್ ಹಾಕಬೇಕು ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ RC ಕಚೇರಿ ಮುಂದೆ ಒಂದು ಸಾಂಕೇತಿಕ ಧರಣಿಯನ್ನು ಇಟ್ಕೊಂಡಿದ್ದೀವಿ ಸರ್. ಎಷ್ಟು ಜಾಗ ಬೇಗೂರು, ವಂಶಂದ್ರ ಸರ್ವೆ ನಂಬರು 43, 44, ಬಂಡೆಪಾಳ್ಯ, ಆಮೇಲೆ ತಿರ್ಗಿ ದೊಡ್ಡನಾಂಗಮಂಗ್ಲ, ಬೆಡ್ದಾಸ್ಪುರ, ಮೈಲ್ಸಂದ್ರ, ಹಿಂಗೆ ಬೇಗೂರು ಹೋಬಳಿರ್ತಕ್ಕಂಥ ಸುಮಾರು ಸರ್ವೆ ನಂಬರ್ಗಳಲ್ಲಿ ಎಲ್ಲ ನಕಲಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಇಷ್ಟ ಬಂದವ್ರಿಗೆ ಮಾರ್ಕೊಬಿಟ್ಟಿದ್ದಾನೆ ಸರ್. ಅವನು ಮೇಲಧಿಕಾರಿಗಳು ಕಂಪ್ಲೇಂಟ್ ಡಿಸೆಂಬರ್ 22ನೇ ತಾರೀಕು ಒಂದು ಮನವಿ ಕೊಟ್ಟಿದ್ವಿ ನಾವು. ಅವರು ಯಾವುದೇ ರೀತಿ ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ಇವತ್ತು ಎಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದು, ಮತ್ತು ತಿರ್ಗಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಒಂದು ಫ್ಯಾಮಿಲಿಗೆ ಆಧಾರ್ ಕಾರ್ಡು ಪ್ರತಿಯೊಂದು ಡಾಕ್ಯುಮೆಂಟು ಚಿಕ್ಕಬಳ್ಳಾಪುರದಲ್ಲಿದೆ. ಇವರು ವಂಶಂದ್ರದಲ್ಲಿ ಸುಮ್ಮನೆ ಒಂದು ಅಫಿಡೇವಿಟ್ ಮಾಡಿಸ್ಬಿಟ್ಟು ಇಲ್ಲಿ ವಂಶವೃಕ್ಷ ಮಾಡ್ಕೊಡ್ತಾರೆ. ಅಂದರೆ ಇವನ್ನೆಂಥ ಭ್ರಷ್ಟ ಇರ್ಬೋದು, ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಯಾವುದೇ ರೀತಿ ಇದಾಗಿಲ್ಲ. ಆ ಮಂಜುನಾಥ್ ಅಂತ ಇದ್ದಾರಲ್ವಾ VA, ಅವನು 94cc ಇದರಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಬಡವರು ಕೊಡ್ಬೇಕಂತ ಜಾಗನ ಸರ್ಕಾರಿ ಅಧಿಕಾರಿಗಳು 30-40 ಇದು ಮಾಡಿಕೊಟ್ಬಿಟ್ಟಿದ್ದಾರೆ. 94C ಮಾಡ್ಕೊ ಇಲ್ಲಿ ಕೊತ್ನೂರು ದಿಣ್ಣೆ ಅಂತ ಇದರಲ್ಲಿ ಜಂಬೂ ಸವಾರಿ ದಿಣ್ಣೆ, ಕೊತ್ನೂರು ದಿಣ್ಣೆ, ಆ ಥರದಲ್ಲಿ ಇವರು ಭ್ರಷ್ಟಾಚಾರನ ತಡೆಯೋರೇ ಇಲ್ಲ ಸರ್. ತಮ್ಗೆ ಇಷ್ಟ ಬಂದಂಗೆ ಎಲ್ಲರಿಗೂ ಇವ್ರು ಕೊಟ್ಬಿಟ್ಟು ಮಾಡಿದ್ದಾರೆ. ಬಂಡೆಪಾಳ್ಯದಲ್ಲಿ ಮನೆಗಳನ್ನ ತಮಿಳ್ನಾಡವ್ರು ಕೊಟ್ಟಿದ್ದಾರೆ. ಅವ್ರು 4-5 ಮನೆಗಳು ಕೊಟ್ಟಿದ್ದಾರೆ. ನಾವು ಕಂಪ್ಲೇಂಟ್ ಕೊಡೋದ್ಮೇಲೆ ಅವರು ಹೊಡೆದಾಕಕ್ಕೆ ಹೋಗ್ತಾರಲ್ಲ, ಈಗ ಅವ್ರು ದುಡ್ಡು ಕೊಟ್ಬಿಟ್ಟು ಮನೆ ತಗೊಂಡಿರ್ತಾರೆ, ಇವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು. ಈಗ ಅವ್ರಿಗೆ ಹೊಣೆ ಯಾರು? ಅವ್ರ ಬೀದಿಗೆ, ಅವ್ರ ಕುಟುಂಬ ಬೀದಿಗೆ ಬರ್ತದಲ್ಲ, ಅವ್ರು ದುಡ್ಡು ಯಾರು ಕೊಡ್ತಾರೆ? ವಾಪಸ್ ಅವ್ರಿಗೇನು ದುಡ್ಡಿದ್ರೇನೋ ಬೇರೆ ಕಡೆ ಬಾಡಿಗೆ ಮನೆ ಮಾಡ್ಕೊಂಡು ಇರ್ತಾಯಿದ್ರು. ಇವಾಗೆಲ್ಲ ಬೀದಿಗೆ ಬಂದಲ್ಮೇಲೆ ಯಾರು ಕೊಡ್ತಾರೆ?
ಇವ್ರು ಭ್ರಷ್ಟಾಚಾರ ಮಾಡಿರೋದಕ್ಕೆ ತಾನೇ ಇದು ಹಂಗೆ ಆಗ್ತಿರೋದು. ಈ ಅಧಿಕಾರಿಗಳು ಕೊಟ್ಟರೆ ಈ ಅಧಿಕಾರಿಗಳು ಯಾರೇ ರೀತಿ ಗಮನ ಹರಿಸಿಲ್ಲ, ಅದಕ್ಕೋಸ್ಕರ ಸೂಕ್ತ ಕ್ರಮ ಜರುಗಿಸಿ ಅಂತ ಅಂದ್ಬಿಟ್ಟು ಅಂಥವ್ರನ್ನೆಲ್ಲ ಅಮಾನತ್ ಮಾಡಬೇಕು. ಈ ದೀಪಕ್ ನಾರಾಯಣ್ ಅಂತ ಏನಿದ್ದಾನೆ ನೋಡಿ, 2025ರಲ್ಲಿ ಒಂದು ಆದೇಶ ಮಾಡಿ ಅವ್ರು ಕೆಳಗಿರ್ತಕ್ಕಂಥ ಇಬ್ಬರು ಅಧಿಕಾರಿಗಳನ್ನ ಇದು ಮಾಡಿಸ್ತಾನೆ, ಸಸ್ಪೆಂಡ್ ಆಗ್ತಾರೆ. ಇವನು ಸಸ್ಪೆಂಡ್ ಆಗಲ್ಲ. ಅಂದರೆ ತಪ್ಪು ಮಾಡಿರೋದು ಅಧಿಕಾರಿ ಇವರು, ಸಸ್ಪೆಂಡ್ ಆಗೋರು ಬೇರೆಯವರು. ಈಗ ಮೇನ್ ಕಿಂಗ್ ಪಿನ್ನೇ ದೀಪಕ್ ನಾರಾಯಣ್. ಕಂಪ್ಲೇಂಟ್ ಕೊಟ್ಟಿದ್ದು ಆದರೆ ಇಲ್ಲೇನು ಸೇರಿಸಿಲ್ಲ ಸರ್. ನಾವು ಇದು ಪ್ರೊಸೀಜರ್ ಪ್ರಕಾರ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದಕ್ಕೆ ಕ್ರಮ ಜರುಗಿಸಿ, ಈಗ ಯಾರು ತಪ್ಪಿತಸ್ಥರಿದ್ದಾರೆ ಅಂಥವ್ರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅವ್ರು ಅಮಾನತ್ ಮಾಡಿ ಅಂತ ಅಂದ್ಬಿಟ್ಟು ಕಾನೂನು ರೀತಿ ಕ್ರಮ ಜರುಗಿಸಲಿ ಅಂತ ಅಂದ್ಬಿಟ್ಟು ನಾವು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅಷ್ಟೇ. ಮೇಲಧಿಕಾರಿಗಳನ್ನ ಯಾರನ್ನೂ ಇದು ಮಾಡಿಲ್ಲ. ನಾವು ನಮಗೆ ಕಂಪ್ಲೇಂಟ್ಗೆ ಸ್ಪಂದನೆ ಮಾಡಿ ಏನು ನ್ಯಾಯಯುತವಾಗಿ ಏನು ಪ್ರೊಸೀಜರ್ ಮಾಡಬೇಕು ಅದ್ರ ಒಂದು ಪ್ರಕಾರ ಮಾಡಿ ಅಂತ ಅಂದ್ಬಿಟ್ಟು ಒಂದು ಮನವಿಗೆ ಇದು ಮಾಡ್ತಿದ್ದೀವಿ ಸರ್, ಅಷ್ಟೇ ಸರ್. ಸರ್, ಈಗಾಗಲೇ ಕೋಗಿಲು ಕ್ರಾಸ್ ಪ್ರಕರಣ ಇಡೀ ರಾಜ್ಯನೇ ತಲೆ ತಗ್ಸೋವಂಥ ವಿಚಾರ ಆಗಿತ್ತು. ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೌತ್ ತಾಲೂಕಲ್ಲಿ ಏನಿದೆ, ಬೇಗೂರು ಹೋಬಳಿ ಅಂತಲೇ ಅಲ್ಲ, ನಮ್ಮ ಉತ್ತರಳ್ಳಿ ಹೋಬಳಿ ಇದೆಲ್ಲ ಕೂಡ ಅಲ್ಲಿಗಿನ್ನ ಹೆಚ್ಚಿಗೆ ಅಲ್ಲಾದರೂ ಒಂದು 200ರಿಂದ 300 ಮನೆ ಡೆಮೊಲೇಷನ್ ಮಾಡಿದ್ದಾರೆ. ಇಲ್ಲಿ ಇದೇ ರೀತಿ ಒತ್ತುವರಿ ಆಗಿರೋದನ್ನ ತೆರವುಗೊಳಿಸೋಕೆ ಹೋದರೆ ಸುಮಾರು ಒಂದು 5,000 ಮನೆಗಳಾದರೂ ಆಗುತ್ತೆ. ಇದಕ್ಕೆಲ್ಲ ನೇರವಾಗಿ ಈ ಅಧಿಕಾರಿಗಳೇ ಕಾರಣ. ಡೆಪ್ಯೂಟಿ ತಹಸೀಲ್ದಾರ್ ಇರ್ಬೋದು, RIಗಳಿರ್ಬೋದು, VA ಇರ್ಬೋದು. ಮುಂದಿನ ದಿನಗಳಲ್ಲಿ ಕೋಗಿಲು ಕ್ರಾಸಲ್ಲಿ ಆಗಿದೆಯಲ್ಲ ಆ ರೀತಿ ಆಗಬಾರ್ದು ಅನ್ನೋದನ್ನು ಕೂಡ ನಮ್ಮ ಇವತ್ತಿನ ಇದೇನು ಸಾಂಕೇತಿಕ ಪ್ರತಿಭಟನಾ ಧರಣಿ ಅಂತ ಇಟ್ಕೊಂಡಿದ್ದೀವಿ ಆ ಮನವಿಯಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಯಾಕೆಂದರೆ DC ಅವರು ಕೊಟ್ಟು ಇದುವರೆಗೂ ಕ್ರಮ ತೊಗೊಂಡಿಲ್ಲ. DC ಅವ್ರ ಮೇಲಧಿಕಾರಿಗಳು ಯಾರು? ಪ್ರಾದೇಶಿಕ ಆಯುಕ್ತರೇ DC ಅವ್ರಿಗಿನ್ನ ಮೇಲೆ. ಇವರ ಗಮನದಲ್ಲಿ ಇದಿಲ್ಲ, ಇದೆಲ್ಲ ನಡೀತಾ ಇರೋದು ಇಲ್ಲ ಇವ್ರಿಗೆ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಮಾಡಿ ಈ ಮನವಿನ ಕೊಟ್ಟು ನಮ್ಮ ಹಕ್ಕೋತ್ತಾಯಗಳನ್ನ ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ ಸರ್. ಮಂಜುನಾಥ್ ಅವ್ರ ಬಗ್ಗೆ ಹೇಳಿದ್ದಾರೆ ಸರ್, ಮಂಜುನಾಥ್ ಅವ್ರ ಬಗ್ಗೆ ಕೂಡ ಆರೋಪ ಮಾಡಿದ್ದೀವಿ. ಹೌದು, ಮಂಜುನಾಥ್ ಅವರು ಹಿಂದೆ ಕೊತ್ನೂರು, ಜಂಬೂ ಸವಾರಿ ಈ ಭಾಗದಲ್ಲಿ VA ಆಗಿದ್ದರು. ಒಂದೇ ಕುಟುಂಬದವ್ರಿಗೆ, ತಮಿಳ್ನಾಡು ಮೂಲದವರು, ಒಂದೇ ಫ್ಯಾಮಿಲಿಯವ್ರಿಗೆ 4 ಸೈಟ್ಗಳನ್ನ 94C ಮಂಜೂರು ಮಾಡೋದಕ್ಕೆ ಶಿಫಾರಸ್ ಮಾಡಿ 94C ಹಕ್ಕುಪತ್ರ ಕೊಡ್ತಾರೆ. 4 ಜನಕ್ಕೆ ಸೇಲ್ ಡೀಡ್ಗಳನ್ನ ಮಾಡಿಕೊಡ್ತಾರೆ. ನಾವು ಇದನ್ನು ಕಂಪ್ಲೇಂಟ್ ಮಾಡಿದ್ದಕ್ಕೆ ತಹಸೀಲ್ದಾರ್ ಆಯಿತು 4 ಸೇಲ್ ಡೀಡ್ಗಳನ್ನ ನಾವು ರದ್ದು ಮಾಡೋದಕ್ಕೆ ಬರಿತಾ ಇದ್ದೀನಿ ಅಂದರು. ರದ್ದು ಮಾಡ್ತಾರೆ, ಸರಿ. ಅವರು ನೊಂದಿರೋರು ಎಲ್ಲಿ ಹೋಗ್ಬೇಕು? ಈಗಾಗಲೇ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೇನು ನಷ್ಟ ಆಗುತ್ತೆ, VA ಮಂಜುನಾಥ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟವ್ರು RI ಇರ್ಬೋದು, ಎಲ್ಲರೂ ಕೂಡ ಆ ನಷ್ಟನ ಭರಿಸ್ಬೇಕು ಅವ್ರಿಗೆ, ಅಲ್ವಾ ಸರ್? ಅದೆಲ್ಲ ಸೇರಿ ಇದರಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಈಗ ಪ್ರಾದೇಶಿಕ ಆಯುಕ್ತರಿಗೆ ಕೊಡ್ತೀವಿ. ಏನಾದರೂ ಇವ್ರ ಹಂತದಲ್ಲೂ ಕ್ರಮ ತಗೊಳ್ಳಿಲ್ಲ ಅಂದರೆ ಇದನ್ನು ರಾಜ್ಯ ಮಟ್ಟಕ್ಕೆ ತೊಗೊಂಡೋಗ್ತೀವಿ ಸರ್. ನೋಡಿ, ಅವರು ಇವತ್ತು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ರಾಜ್ಯ ಸಮಿತಿ ಅವರ ಕೆಲವೊಂದಿಷ್ಟು ಹಕ್ಕುಪತ್ರಗಳ ಮನವಿಯನ್ನು ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಹಕ್ಕುಪತ್ರ ಮನವಿಗಳು ಸುಮಾರು ಒಂದು 7-8 ಇದ್ದಾವೆ. ಪ್ರತಿಯೊಂದು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಕಾನೂನಾತ್ಮಕವಾಗಿ ಕ್ರಮ ವಹಿಸ್ತೀವಿ.